ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕಲಬುರಗಿಯಲ್ಲಿ ಅಕ್ಟೋಬರ್ 5ರಂದು ಕಲಬುರಗಿ ಜಿಲ್ಲಾ ರೈತ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗೇಂದ್ರಪ್ಪ ಥಂಬೆ ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಇದೇ ಅಕ್ಟೋಬರ್ 5ರಂದು ಕಲಬುರಗಿಯಲ್ಲಿ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಿವಸ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಅವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು 5ನೇ ತಾರೀಕಿನ ದಿವಸ ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಸನ್ಮಾನ್ಯ BR ಪಾಟೀಲರು ಕೂಡ ಅವತ್ತು ಭಾಗವಹಿಸಲಿದ್ದಾರೆ ಮತ್ತು ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ಮೇಲುಕೋಟೆಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಕೂಡ ಅವತ್ತೇನಪ್ಪ ಅಂತಂದ್ರೆ ನೀವು ಈ ಪ್ರತಿಭಟನೆಯಲ್ಲಿ ಈ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಕೇಳುತ್ತೇನೆ. ಅದು ನಿಮ್ಮ ಹೋರಾಟ, ಇದು ನಮ್ಮ ಹೋರಾಟ ಅಲ್ಲ. ಈಗಾಗಲೇ ನಮ್ಮ ಕಲಬುರಗಿಯ ಜಿಲ್ಲೆಯಲ್ಲಿ ಇವತ್ತೇನಪ್ಪ ಅಂತಂದ್ರೆ 2 ಲಕ್ಷ ಹೆಕ್ಟರ್ ಏನಪ್ಪ ಅಂತಂದ್ರೆ ಬೆಳೆ ನಾಶ ಆಗ್ಯದ ಮತ್ತು ಮುಂಗಾರು ಬೆಳೆ ಇವತ್ತೇನು ಉದ್ದಿರ್ಬೋದು, ಹೆಸರಿರ್ಬೋದು, ಇವತ್ತೇನಪ್ಪ ಅಂತಂದ್ರೆ ಹತ್ತಿ ಇರ್ಬೋದು. ಇವತ್ತು 50,000 ಹೆಕ್ಟರ್ ಇತ್ತು, ಅದನ್ನು ಕೂಡ ಇವತ್ತು 70% ಕಲಬುರಗಿ ಜಿಲ್ಲೆಯಲ್ಲಿ ನಾಶ ಆಗ್ಯದ ಮತ್ತು ಹೆಸರು ಏನಪ್ಪ ಅಂತಂದ್ರೆ 28,500 ಹೆಕ್ಟರ್ ಇವತ್ತು ಹೆಸರು ಕೂಡ ಇವತ್ತು ನಾಶ ಆಗ್ಯದ. ಒಟ್ಟು ತೊಗರಿಯದು ಎಲ್ಲ ಸೇರಿ 2 ಲಕ್ಷ ಆಗ್ಯದ. ಅದಕ್ಕೆ ಸೂಕ್ತವಾದ ಪರಿಹಾರ ಒಂದು 25,000 ರೂಪಾಯಿ ಎಕರೆ ಕೊಡಬೇಕಂತೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ ಮತ್ತು ಈಗಾಗಲೇ ನಮ್ಮ ರೈತ ಸಮಾವೇಶದಲ್ಲಿ ಇವತ್ತು ನಮ್ಮ ರೈತ ಕೂಲಿ ಕಾರ್ಮಿಕರಿಗೆ ಏನಪ್ಪ ಅಂತಂದ್ರೆ 100 ದಿವಸ ಹೇಳ್ತಾರೆ ಪಂಚಾಯತಿದವರು, ಅದನ್ನು ಕೂಡ ಇವತ್ತೇನಪ್ಪ ಅಂತಂದ್ರೆ 1 ವಾರ 2 ವಾರ ಕೊಟ್ಟು ಇವತ್ತು ನಮಗೆ ಕಣ್ಣಿಗೆ ಮಸಿ ಹಚ್ಚಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೇನಪ್ಪ ಅಂತಂದ್ರೆ ಒಂದು ಕೂಲಿ ಕಾರ್ಮಿಕರಿಗೆ 500 ರೂಪಾಯಿ ಸಿಗಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆಯನ್ನು ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಒತ್ತಾಯ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಈ ನಮ್ಮ ರೈತರ ಮತ್ತು ನಮ್ಮ ರೈತರ ಒತ್ತಾಯ ಪತ್ರಗಳನ್ನು ಈಡೇರಿಸಿದಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ಥಂಬೆ, ಜಿಲ್ಲಾಧ್ಯಕ್ಷ ಕಲಬುರಗಿ ಮತ್ತು 5ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಎಲ್ಲ ರೈತರು ಕೂಲಿ ಕಾರ್ಮಿಕರು ಕೂಡ ನಮ್ಮ ಈ ಸಮಾವೇಶಕ್ಕೆ ಬರಬೇಕಂತ ಹೇಳಿ ಈ ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ದಿವಸ ಬರಬೇಕಂತ ಹೇಳಿ ಮತ್ತೊಮ್ಮೆ ನಾನು ಕೇಳ್ತೇನೆ. ಇದು ನಿಮ್ಮ ಹೋರಾಟ, ನೀವು ಆದಷ್ಟು ಜನ ಬಂದರೆ ಏನಪ್ಪ ಅಂತಂದ್ರೆ ಇದು ಸಮಾವೇಶಕ್ಕೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ನಾನು ಹೇಳ್ತೀನಿ ಮತ್ತು ಯಶಸ್ವಿ ಆಗ್ತದ. ನೀವೆಲ್ಲ ಬಂದ್ರೆ ಆ ನಿಟ್ಟಿನಲ್ಲಿ ನೀವು ಬರಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.